ಹಲೋ ಎವ್ರಿವಾನ್. ಈ ದಿನ 5ನೇ ದಿನದ ನವರಾತ್ರಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ಕಂದ ಮಾತೆ ದೇವಿಗೆ ಪೂಜೆ ಮಾಡಬೇಕು. ಅದಕ್ಕೆ ನಾನು ನೈವೇದ್ಯ ಮಾಡೋಣ ಅಂತ ಬೆಲ್ಲ ತಗೊಂಡೆ. ಮನೇಲಿ ಇದ್ದಿದ್ದರಲ್ಲೇ ನೈವೇದ್ಯ ಮಾಡೋಣ ಅಂತ ಬೆಲ್ಲ ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೊಂಡು ಅಷ್ಟರಲ್ಲಿ ಪ್ಲೇಟ್ಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಕೋಟಿಂಗು. ಇಲ್ಲಿ ಬೆಲ್ಲ ಸ್ವಲ್ಪ ಪಾಕ ಬರಬೇಕು, ಲೈಟಾಗಿ ಸಣ್ಣ ಎಲೆ ಅಂತಾರಲ್ಲ ಆ ಥರ ಬಂದಮೇಲೆ ಅಷ್ಟರಲ್ಲಿ ಕೊಬ್ಬರಿ ತುರಿ ಮಾಡಿ ಇಟ್ಕೊಂಡಿದ್ದೆ. ಸೊ ಕೊಬ್ಬರಿ ಬರೀ ವೈಟ್ ತುರಿ ಮಾಡಿ ಹಾಕ್ತಾರೆ, ನಾನೆಲ್ಲ ಟೈಮ್ ಇರಲಿಲ್ಲ, ಸೊ ಎಲ್ಲ ಹಾಗೆ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಅದನ್ನು ಕಲಸಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಗಟ್ಟಿ ಥರ ಆಗುತ್ತೆ. ಅದನ್ನು ಈ ತುಪ್ಪ ಸವರಿದ್ವಲ್ಲ ಆ ಪ್ಲೇಟ್ಗೆ ಹಾಕಿ ಈ ಥರ ತಟ್ಟಬೇಕು. ಸೊ ಇದು ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಬರ್ಫಿ ಅನ್ಬೋದು, ರೆಡಿಯಾಗಿದೆ. ಸ್ವಲ್ಪ ಹೊತ್ತು ನಂತರ ಕಟ್ ಮಾಡಬೇಕು. ಒಂದು 5 ನಿಮಿಷ ಬಿಟ್ಟು ಮಾರ್ಕಿಂಗ್ ಮಾಡಿ ಇಟ್ಬಿಟ್ಟು ಆಮೇಲೆ ಫುಲ್ಲು ಪೂರ್ತಿ ಡ್ರೈ ಆದಮೇಲೆ ಕಟ್ ಮಾಡ್ಬೋದು. ಇದನ್ನೇ ನೈವೇದ್ಯಕ್ಕೆ ಇವತ್ತು ಇಡ್ತಾಯಿದ್ದೀನಿ ದೇವಿಗೆ, ಸ್ಕಂದ ಮಾತೆಗೆ. ಈ ದೇವಿಗೆ ನಾವು ಕುಂಕುಮಾರ್ಚನೆ ಮಾಡಿ ಆಯಿತು. ನಂತರ ಹೂವಿನ ಅರ್ಚನೆ ಮಾಡ್ತಾಯಿದ್ದೀವಿ. ಬಣ್ಣ ಬಣ್ಣದ ಹೂಗಳಿಂದ ಅರ್ಚನೆ ಮಾಡ್ಬೋದು. ಓಂ ಸ್ಕಂದ ಮಾತಾಯೇ ನಮಃ ಅಂತ 108 ಸಾರಿ ಹೇಳಿ, ಇದು ಬೀಜ ಮಂತ್ರ ಅಂತಾರೆ. ಸೊ ನಮಗೆ ಇದು ಗೊತ್ತಿರೋದು, ಅದನ್ನೇ ಸುಲಭವಾಗಿ ಹೇಳ್ತೀವಿ. ಸೊ ಅದನ್ನೇ ಹೇಳಿ ದೇವಿಗೆ ಪೂಜೆ ಮಾಡ್ಬೋದು. ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರು ಖಂಡಿತ ನಮಗೆ ಒಳ್ಳೇದು ಮಾಡ್ತಾರೆ. ಸೊ ಇವತ್ತಿನ ದಿವಸ ಬಿಳಿ ಬಣ್ಣದ ವಸ್ತ್ರ ಹಾಕ್ಕೋಬೇಕು. ಸೊ ಅದು ಹಾಕ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು. ಅದಾದ ನಂತರ ನಮ್ಮ ಮಾಮೂಲಿ ಎಲ್ಲ ಹೊಸಲಿಗೂ ಪೂಜೆ ಮಾಡಿ ಪೂಜೆಯನ್ನು ಮುಗಿಸ್ದೆ ಈ ದಿವಸ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.